ಈ ಕಡೆ ತಿರ್ಸು. ವಾಚ್ ತೆಗ್ದ್ಬಿಡ್ತೀಯ ನೋಡು. ಫೋನ್ ಕಾಲ್ಸ್ ಬಂದ್ರೆ ಇಲ್ಲ, ಮೊಬೈಲ್ ಸೆಂಟರ್ ಇಲ್ಲಿ ಡಿ ಹಾಕಿದ್ದೀನಿ, ಬರಲ್ಲ ಇಲ್ಲಿ. ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ನಡೀತಿದೆ ನಿಮ್ಮ ಪ್ರಿಪ್ರೇಷನ್ಸು? ಐ ಥಿಂಕ್ ತುಂಬ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಒಂದು ಸೆಷನ್ಸ್ಗಳಲ್ಲಿ ನಾವು ಕರ್ನಾಟಕ ಇತಿಹಾಸದ ಒಂದು ಪ್ರಮುಖ ಘಟ್ಟವನ್ನು ಇಲ್ಲಿ ರೀಚ್ ಮಾಡಿದ್ವಿ. ಸೊ ಇಲ್ಲಿಂದ ಅರೈವಲ್ ಆಫ್ ದ ಇಂಟ್ರೊಡಕ್ಷನ್ ಹಿಡಿದು ನಮ್ಮ ಹೊಯ್ಸಳ ತನಕ ನಾವಿಲ್ಲಿ ಮುಗಿಸಿರ್ತಕ್ಕಂಥದ್ದು. ನಾವು ಇವತ್ತಿನ ಒಂದು ಸೆಷನ್ಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈನೆಸ್ಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಅದುವೇ ವಿಜಯನಗರ ಸಾಮ್ರಾಜ್ಯ. ಸೊ ನಾವು ಮೊದಲನೇ ಕ್ಲಾಸಲ್ಲಿ ಹೇಳಿದ ಹಾಗೆ ನಾವು ಕರ್ನಾಟಕ ಇತಿಹಾಸನ 3 ಪಾರ್ಟ್ ಡಿವೈಡ್ ಮಾಡ್ಕೊಳ್ತೀವಿ: ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್. ಸೊ ನಿನ್ನೆ ಒಂದು ಸೆಷನ್ಸ್ ಅಲ್ಲಿ ಏನ್ಷಿಯಂಟ್ ಮುಗಿದೋಗಿದೆ. ನಾವು ಇವತ್ತಿನ ಒಂದು ಸೆಷನ್ಸ್ ನಲ್ಲಿ ನಾವು ಮಿಡಿವಲ್ ಕರ್ನಾಟಕ ಏನ್ ಮಾಡ್ತಾ ಹೋಗ್ತೀವಿ, ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಮಿಡಿವಲ್ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಮಗೆ ಮೇಜರ್ ಆಗಿ 3 ಡೈನೆಸ್ಟೀಸ್ ಬರ್ತಾ ಹೋಗುತ್ತೆ. ಮೊದಲನೇದು ವಿಜಯನಗರ ಮಹಾಸಂಸ್ಥಾನ, ನಂತರದಲ್ಲಿ ಬಿಜಾಪುರದ ಬಹಮನಿ ಸುಲ್ತಾನರು, ನಂತರದಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಬರ್ತಕ್ಕಂಥದ್ದು. ಅಂಡ್ ಮಾಡರ್ನ್ ಮೇಲೆ ಗೊತ್ತಿದೆ ಮೈಸೂರು ಸಂಸ್ಥಾನ ಮತ್ತೆ ಏಕೀಕರಣ ಒಂದು ಮಾಡರ್ನ್ ಇತಿಹಾಸದಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕುರಿತಾಗಿ ಹೇಳಬೇಕು ಅಂತಂದ್ರೆ 3 ದಶಕಗಳ ಕಾಲ, ಏನೇಳಿ 3 ದಶಕಗಳ ಕಾಲ ನಮ್ಮ ದಕ್ಷಿಣ ಭಾರತವನ್ನ ಕಾಪಾಡ್ತಕ್ಕಂಥ ಕೆಲಸ, ಎಸ್ಪೆಷಲಿ ಈ ಒಂದು ಇಸ್ಲಾಮಿಕ್ ಇನ್ವೇಷನ್ ಕಾಪಾಡ್ತಕ್ಕಂಥ ಕೆಲಸ ಅಂಡ್ ಅದ್ರ ಮೂಲಕ ಸನಾತನ ಧರ್ಮವನ್ನು ಕಾಪಾಡ್ತಕ್ಕಂಥ ಕೆಲಸ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು. ಮೇಜರ್ ನೋಡೋದಾದ್ರೆ ಇವಾಗ ನೋಡಿಬೇಕಿದ್ರೆ ನೀವು ಎಲ್ಲ ಒಂದ್ ಕಡೆಗೆ ದೆಹಲಿ ಮತ್ತೆ ದೆಹಲಿ ಸುಲ್ತಾನ ಮೊಘಲರು ಅವ್ರ ಉತ್ತರ ಭಾರತವನ್ನು ಆಳ್ವಿಕೆ ಮಾಡಿದ್ದಕ್ಕೆ ಇವತ್ತು ಟಿಲ್ ಡೇಟ್ ಕೂಡ ಅಷ್ಟೇ ವಿ ಕ್ಯಾನ್ ಸಿ ದ ಕಲೋನಿಯಲ್ ರೂಟ್ಸ್. ಏನ್ ಮಾಡ್ತಾ ಹೋಗ್ತೀವಿ, ಈ ಮೊಘಲರದ್ದು ಮತ್ತೆ ದೆಹಲಿ ಸುಲ್ತಾನ ಎಷ್ಟೊಂದು ರೂಟ್ ಏನ್ ಮಾಡ್ತಾ ಹೋಗ್ತೀವಿ, ನಾವು ಉತ್ತರ ಭಾರತದಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಒಂದು ಪರ್ಸೆಂಟೇಜ್ ದಕ್ಷಿಣ ಭಾರತದಲ್ಲಿ ತುಂಬಾ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂತಂದ್ರೆ ಬಿಕಾಸ್ ಆಫ್ ರೀಸನ್ ಇಷ್ಟೇ, ಆ ಒಂದು ಸಮಯದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ, ಅದುವೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ನಂತರದಲ್ಲಿ ಮೊಘಲರು ಬಂದಾಗ ಆ ಕಡೆಯಿಂದ ಶಿವಾಜಿ ಬರ್ತಾರೆ. ಈ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲೋ ಒಂದ್ ಕಡೆಗೆ ನಾವು ಇಸ್ಲಾಂನ ಒಂದು ಪ್ರಭಾವ ಬೀರಕ್ಕೆ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ದಟ್ ಈಸ್ ಮೊಘಲರ ದೆಹಲಿ ಸುಲ್ತಾನ ಪ್ರಭಾವ ಬೀರಕ್ಕೆ ಏನ್ ಮಾಡ್ತೀವಿ, ತಡೆಗೋಡಿಯಾಗಿ ಇಲ್ಲಿ ಇರ್ತಕ್ಕಂಥದ್ದು. ಅಂಡ್ ಒಂದಲ್ಲ ಎರಡಲ್ಲ 3 ದಶಕಗಳ ಕಾಲ ಏನ್ ಮಾಡ್ತೀವಿ, ನಮ್ಮ ಒಂದು ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಈ ಏರಿಯಾದಲ್ಲಿ ಹಿಂದೂ ಧರ್ಮವನ್ನ ಕಾಪಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ನಮ್ಮ ಒಂದು ವಿಜಯನಗರ ಸಂಸ್ಥಾನದಲ್ಲಿ ಮಾಡ್ತಾ ಹೋಗುತ್ತೆ. ಈ ಒಂದು ವಿಜಯನಗರ ಸಂಸ್ಥಾನದ ಒಂದು ಸಂಸ್ಥಾಪಕರು ಯಾರು ಅಂತ ಕೇಳಿದ್ರೆ ಅದುವೇ ಹರಿಹರ ಮತ್ತೆ ಬುಕ್ಕ ಅಂತ ಕರಿತಾ ಹೋಗ್ತೀವಿ, ಅಥವಾ ನಾವು ಇದನ್ನ ಸಿಂಪಲ್ ಆಗಿ ಹಕ್ಕ ಮತ್ತೆ ಬುಕ್ಕ ಅಂತ ಕರಿತಾ ಹೋಗ್ತೀವಿ. ಇವ್ರು ಆಕ್ಚುಲಿ 5 ಜನ ಅಣ್ಣ ತಮ್ಮಂದಿರು: ಹಕ್ಕ, ಬುಕ್ಕ ಅಥವಾ ಹರಿಹರ, ಬುಕ್ಕರಾಯ, ಮುದ್ದಪ್ಪ, ಮಾರಪ್ಪ, ಕಂಪಣ ಅಂತ ಕರಿತಾ ಹೋಗ್ತೀವಿ. ಈ 5 ಜನರಲ್ಲಿ ಬಟ್ ನಾವೇನ್ ಮಾಡ್ತೀವಿ, ಹರಿಹರ ಮತ್ತೆ ಬುಕ್ಕರನ್ನ ನಾವು ಫೌಂಡರ್ಸ್ ಆಫ್ ದ ವಿಜಯನಗರ ಎಂಪೈರ್ ಅಂತ ಏನ್ ಮಾಡಿದೀವಿ, ಕರೆದಿರ್ತಕ್ಕಂಥದ್ದು. ಅಂಡ್ ಇವರ ಒಂದು ರಾಜಧಾನಿ ಯಾವಾಗಿತ್ತು, ಹಂಪಿ ಆಗಿತ್ತು. ಬಟ್ ಆದ್ರೆ ಇವರಿಗೂ ದ ಹೋಲ್ ವಿಜಯನಗರ ಏನಾಗಿತ್ತು ಅಂದ್ರೆ 4 ವಂಶಗಳಿಂದ ಆಳ್ವಿಕೆ ಮಾಡಿದ್ದು. ಜೊತೆಗೆ ಇಟ್ ಹ್ಯಾಸ್ 5 ಕ್ಯಾಪಿಟಲ್ ಸಿಟೀಸ್, 5 ರಾಜಧಾನಿಗಳು ಹೊಂದಿರತಕ್ಕಂಥದ್ದು. ಅಂದ್ರೆ ಮೊದಲ ರಾಜಧಾನಿಯಲ್ಲಿ ಬರುತ್ತೆ ನಮಗೆ ಆನೆಗುಂದಿ ಅಂತ ಕರಿತೀವಿ, ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹಂಪಿನ ತುಂಬಾ ಹತ್ರನೇ ಇದು ಕೂಡ, ಆನೆಗುಂದಿ ಬರುತ್ತೆ. ಸೊ ಆನೆಗುಂದಿಯಿಂದ ಏನ್ ಮಾಡ್ತಾರೆ, ನಂತರದಲ್ಲಿ ಹಂಪಿ ಶಿಫ್ಟ್ ಆಗ್ತಾರೆ. ಹಂಪಿಂದ ಏನ್ ಮಾಡ್ತಾರೆ, ನೆಕ್ಸ್ಟ್ ಪೆನುಗೊಂಡ. ನೀವು ಇನ್ ಕೇಸ್ ಇಲ್ಲೇ ನಮ್ಮ ಒಂದು ಚಿಕ್ಕಬಳ್ಳಾಪುರ ಮತ್ತೆ ಗೌರಿಬಿದನೂರು ಕಡೆ ಹೋದ್ರೆ ಅಲ್ಲಿ ಪೆನುಗೊಂಡ ಫೋರ್ಟ್ ಇದೆ. ಮುಂಚೆಲ್ಲ ಬೈಕರ್ಸಿ ಬಿಡೋರು, ಬಟ್ ಅಲ್ಲೊಂದು 2-3 ಆಕ್ಸಿಡೆಂಟ್ ಆದ್ಮೇಲೆ ತಮಿಳುನಾಡು ಗೌರ್ಮೆಂಟ್ ಇವತ್ತು ಆ ಪೆನುಗೊಂಡಲ್ಲಿ ಅದೇ ಕಾರಣಕ್ಕೂ ಮೀನ್ಸ್ ಯಾರು ಟ್ರಾವೆಲ್ ಮಾಡಬಾರ್ದು ಅಂತಲ್ಲಿ ರೆಸ್ಟ್ರಿಕ್ಷನ್ ಹಾಕೊಂಡಿದ್ದಾರೆ. ಬಟ್ ಆರ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಸ್ ಫಾರ್ ದ ರೈಡರ್ಸ್, ಬೈಕ್ ರೈಡರ್ಸ್ ಇರ್ಬೋದು, ಅಥವಾ ಇಫ್ ಯು ಆರ್ ಎಂಜಾಯಿಂಗ್ ಅನ್ನೋದು ನ್ಯಾಚುರಲ್ ಸೆಂಡಿಕ್ ನೀವು ಎಂಜಾಯ್ ಮಾಡ್ತೀರ ಅನ್ನೋದಾದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ಯು ಕ್ಯಾನ್ ವಿಸಿಟ್ ದ ಪೆನುಗೊಂಡ ಫೋರ್ಟ್. ಸೊ ಪೆನುಗೊಂಡ ಶಿಫ್ಟ್ ಆಗ್ತಾರೆ. ಪೆನುಗೊಂಡಿಂದ ನಂತರದಲ್ಲಿ ಚಂದ್ರಗಿರಿ ಶಿಫ್ಟ್ ಆಗ್ತಾರೆ. ಚಂದ್ರಗಿರಿ ಏನ್ ಮಾಡ್ತಾರೆ, ನಂತರದಲ್ಲಿ ಆಂಧ್ರದ ವೆಲ್ಲೂರಿಗೆ ಏನ್ ಮಾಡ್ತಾರೆ, ಶಿಫ್ಟ್ ಆಗ್ತಕ್ಕಂಥದ್ದು. ಇದು ಹಂತ ಹಂತ ನಡೀತಾ ಹೋಗುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇವರ ಒಂದು ಆಡಳಿತ ಭಾಷೆ ಕನ್ನಡ ಮತ್ತೆ ತೆಲುಗು ಆಗಿತ್ತು. ಯಾಕೆ ಅಂತಂದ್ರೆ ಇವತ್ತಿನ ಒಂದು ವಿಜಯನಗರ ಏನಾಗಿದೆ, ನಮ್ಮ ಆಂಧ್ರ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶ ಆಗಿದೆ. ಸೊ ಎಲ್ಲೇ ನೋಡಿ ನೀವು ಯಾವ್ದಾದ್ರು ಬಾರ್ಡರ್ ಗಡಿಭಾಗ ಅಂತ ಬಂದಾಗ ಆ 2 ರಾಜ್ಯಗಳು ಏನಾಗುತ್ತೆ, ಅಲ್ಲಿ ಲ್ಯಾಂಗ್ವೇಜು ತನ್ನ ಪ್ರಭಾವನಲ್ಲಿ ಬೀರುತ್ತೆ. ಇಲ್ಲೂ ಕೂಡ ಅಷ್ಟೇ, ಇವರ ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಅಷ್ಟೇ ಕನ್ನಡ ಮತ್ತೆ ತೆಲುಗು ಭಾಷೆ ಏನಾಗಿದೆ ಅಲ್ಲಿ ಒಂದು ಪರಿಣಾಮನಲ್ಲಿ ಬೀರಿರ್ತಕ್ಕಂಥದ್ದು. ಇವರ ಲಾಂಛನ ನಾನು ಹೋದ ತರಗತಿನಲ್ಲಿ ಹೇಳಿದ್ದೆ, ಬಾದಾಮಿಯ ಚಾಲುಕ್ಯರು
ಅವರ ಒಂದು ಲಾಂಛನ ಬಲಮುಖದ ವರಹ ಆಗಿದ್ರೆ, ಈ ವಿಜಯನಗರ ಸಂಸ್ಥಾನದ ಒಂದು ಲಾಂಛನ ಏನಾಗಿದೆ, ಎಡಮುಖದ ಒಂದು ವರಹ ಆಗಿರ್ತಕ್ಕಂಥದ್ದು. ಎಡಮುಖದ ವರಹ ಜೊತೆಗೆ ಚಂದ್ರ, ಓಕೆ, ಕತ್ತಿ ಮತ್ತೆ ಸೂರ್ಯನ ಒಂದು ಚಿತ್ರನ ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಈ ಒಂದು ಲಾಂಛನದಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಇವರ ಒಂದು ಕಂಟೆಂಪರರಿ, ಇವರು ಸಮಕಾಲೀನರು ಯಾರಾಗಿದ್ರು ಅಂತಂದ್ರೆ, ಸೊ ಸಮಕಾಲೀನರಾಗಿ ಬಹಮನಿ ಸುಲ್ತಾನ್ ಯಾರಿದ್ರು, ಅದೇ ರೀತಿಯಾಗಿ ದೆಹಲಿ ಸುಲ್ತಾನರು ಮತ್ತೆ ಮೊಘಲರು ಇಬ್ಬರು ಕೂಡ ಬರ್ತಕ್ಕಂಥದ್ದು. ಅಂದ್ರೆ ಇನಿಷಿಯಲ್ ಆಫ್ ವಿಜಯನಗರ ಕಾಲದಲ್ಲಿ ಯಾರು ಈ ಒಂದು ದೆಹಲಿ ಸುಲ್ತಾನೇಟ್ಸ್ ಬಂದ್ರೆ, ಕೃಷ್ಣದೇವರಾಯನ ಕಾಲದಲ್ಲಿ ಮೊಘಲರು ಬರ್ತಾ ಹೋಗ್ತಾರೆ. ಬಟ್ ಆದ್ರೆ ಥ್ರೂ ಔಟ್ ದ ಏನು ನಮ್ಮ ಒಂದು ವಿಜಯನಗರ ಸ್ಟಾರ್ಟಿಂಗ್ ಹಿಡಿದು ಎಂಡ್ ತನಕ ಕಂಟೆಂಪ್ರರಿ ಬರೆದ ಯಾರು ಅಂತಂದ್ರೆ ಈ ಒಂದು ಬಹಮನಿಯ ಒಂದು ಸುಲ್ತಾನರು. ಹಾಗಿದ್ರೆ ಇವರ ಹಿಂದಿನ ರಾಜವಂಶ ಯಾವುದು? ಅದುವೇ ನಾವು ಹೊಯ್ಸಳ ಒಂದು ರಾಜವಂಶ ಅಂತ ಏನ್ ಮಾಡ್ತೀವಿ ಕರಿತಕ್ಕಂಥದ್ದು. ಈ ಒಂದು ವಿಜಯನಗರಕ್ಕೆ ವಾಟ್ ಇಸ್ ದ ಮೀನಿಂಗ್ ಆಫ್ ವಿಜಯನಗರ? ಇದಕ್ಕೆ ದ ಸಿಟಿ ಆಫ್ ವಿಕ್ಟರಿ ಅಂದ್ರೆ ವಿಜಯದ ಒಂದು ನಗರ ಅಥವಾ ವಿಜಯಗಳ ಒಂದು ನಗರ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಅಂಡ್ ಇಲ್ಲಿರ್ತಕ್ಕಂಥ ಒಂದು ರಾಜಧಾನಿ ಅದುವೇ ಹಂಪಿ. ಈ ಒಂದು ಹಂಪಿ ಹೆಸರಿನಿಗೆ ಬಂತು ಅಂತಂದ್ರೆ ತುಂಗಾಭದ್ರಾ ನದಿಯಲ್ಲಿರ್ತಕ್ಕಂಥ ಒಂದು ಅದೊಂದು ದೇವಸ್ಥಾನ ಇದೆ, ಅದೇ ಪಂಪಾಂಬಿಕಾ ದೇವಸ್ಥಾನ ಅಂತ ಕರಿತೀವಿ. ಆ ಪಂಪಾಂಬಿಕಾ ದೇವಸ್ಥಾನದ ಆ ದೇವತೆಯ ಮೂಲಕ ಏನ್ ಮಾಡ್ತೀವಿ ನಾವು ಪಂಪೆ ಅಥವಾ ಹಂಪಿ ಅಂತ ಏನ್ ಮಾಡ್ತೀವಿ ಒಂದು ಪದವನ್ನ ಇಲ್ಲಿ ಎರಲು ಪಡ್ಕೊಂಡಿರ್ತಕ್ಕಂಥದ್ದು. ಈ ಹರಿಹರ ಮತ್ತೆ ಬುಕ್ಕರಿಗೆ ಯಾರಪ್ಪ ಒಬ್ಬ ಒಂದು ಮುನಿಗಳೊಂದು ಪ್ರೇರೇಪಣೆ ನೀಡ್ತಾರೆ ಅಂತಂದ್ರೆ, ನಮ್ಮ ಶೃಂಗೇರಿ ಮಠದ ಒಂದು ವಿದ್ಯಾರಣ್ಯರು ಅಥವಾ ನಾವು ಮಾಧವಾಚಾರ್ಯರು ಅಂತ ಕರೀತಾ ಹೋಗ್ತೀವಿ, ಅವರ ಪ್ರೇರೇಪಣೆ ತಗೊಂಡು ಏಪ್ರಿಲ್ 18, 1336 ಏನ್ ಮಾಡ್ತಾರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ತುಂಗಾಭದ್ರಾ ನದಿಯ ಒಂದು ದಕ್ಷಿಣ ದಂಡೆನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಈ ಹರಿಹರ ಮತ್ತೆ ಬುಕ್ಕರಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಇದೇ ಸಾಮ್ರಾಜ್ಯದ ಬಗ್ಗೆ ಇನ್ನೊಂದು ಸ್ಮಾಲ್ ಸ್ಟೋರಿ ಇದೆ. ಏನು ಅಂತಂದ್ರೆ UPSC ಕ್ವಶನ್ ಕೂಡ ಕೇಳಿದ್ದ. ಒಂದು ಬೇಟೆ ನಾಯಿ ಏನ್ ಮಾಡುತ್ತೆ, ಒಂದು ಮೊಲನ ಅಟ್ಟಿಸ್ಕೊಂಡು ಹೋಗಿರುತ್ತೆ. ಆ ಮೊಲ ಏನ್ ಮಾಡುತ್ತೆ, ಆ ಬೇಟೆ ನಾಯಿನಲ್ಲಿ ಹಿಮ್ಮೆಡ್ಸುತ್ತೆ. ಅದು ಕೂಡ ತುಂಗಾಭದ್ರಾ ನದಿಯ ಒಂದು ದಂಡೆ ಮೇಲೆ. ಹಾಗಿದ್ರೆ ಈ ಒಂದು ಸ್ಟೋರಿ ಯಾರಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಕ್ವಶನ್ ಅಲ್ಲಿ ಆನ್ಸರ್ ಇದೆ. ಕ್ವಶನ್ ಅಂತ ಕೇಳಿದಾನೆ ತುಂಗಾಭದ್ರಾ ನದಿ ಅಂತ ಕೇಳಿದಾನೆ, ದೆನ್ ಆನ್ಸರ್ ಇಸ್ ಅದುವೇ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ. ಅಂಡ್ ಜೊತೆಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗ ದೆಹಲಿಯನ್ನ ಆಳ್ವಿಕೆ ಮಾಡ್ತಕ್ಕಂಥ ಸುಲ್ತಾನ ಯಾರಾಗಿದ್ರು ಅಂತಂದ್ರೆ ಅದುವೇ ಮೊಹಮ್ಮದ್ ಬಿನ್ ತುಗ್ಲಕ್ ಅಲ್ವಾ. ಯಾಕೆ ಅಂತಂದ್ರೆ ಹೊಯ್ಸಳ ಬಂದಾಗ 3ನೇ ವೀರಬಲ್ಲನ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅವನ ಒಂದು ಮೀನ್ಸ್ ಒಂದು ಸೇನಾಧಿಪತಿಯಾಗಿ ಮಲ್ಲಿಕ್ ಕಾಫರ್ ಏನ್ ಮಾಡ್ತಾನೆ ಒಂದು ದಂಡೆತ್ರ ಮಾಡಿರ್ತಾನೆ. ಸೊ ಇಲ್ಲಿ ಈ ಟೈಮಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ ದೆಹಲಿಯಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇರುತ್ತೆ. ಅಂಡ್ ವಿಜಯನಗರ ಕಾಲದ ಒಂದು ಇವರ ಒಂದು ಮನೆತನ ಯಾವುದು ಅಂತ ಕೇಳಿದ್ರೆ ಮೀನ್ಸ್ ಮನೆದೇವರು ಅಂತ ಕೇಳಿದ್ರೆ ಅದುವೇ ಶ್ರೀ ವಿರೂಪಾಕ್ಷ ಅವರ ಒಂದು ಮನೆಯ ಒಂದು ಮುಖ್ಯ ದೇವರಾಗಿರ್ತಕ್ಕಂಥ ಇನ್ನೊಂದು ಪಂಪಾಂಬಿಕೆ. ಸೊ ಹಾಗಿದ್ರೆ ಈ ಒಂದು ವಿಜಯನಗರ ಸಂಸ್ಥಾನದ ಒಂದು ಮೂಲದ ಬಗ್ಗೆ ಎಕ್ಸಾಂಪಲ್ ಸ್ಟೋರಿ ಕೇಳ್ತಾನ. ಎಕ್ಸಾಮ್ ಅಲ್ಲಿ KS ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದೇನೆ. ಸೊ ಬಿ ಅವೇರ್ ಆಫ್ ಇಟ್. ಯಾರ್ಯಾರು ಯಾವ ತೇರಿನ ಸಿದ್ಧಾಂತವನ್ನಲ್ಲಿ ಪ್ರಪೌಂಡ್ ಮಾಡಿದ್ದಾರೆ, ನಂಗೆ ಅದು ಬೇಕಾಗಿರೋದು. ಮೊದಲನೇದು ತೆಲುಗು ವಿಷನ್ಸ್ ಅಥವಾ ತೆಲುಗು ಆರಿಜಿನ್. ಯಾರ್ಯಾರು ನಮ್ಮಲ್ಲಿರತಕ್ಕಂಥ ಒಂದು ವೆಂಕಟರಮಣಯ್ಯ, ನೀಲಕಂಠ ಶಾಸ್ತ್ರಿ ಅಂಡ್ B ಸೂರ್ಯನಾರಾಯಣ ರಾವ್. ಇವ್ರು ಮೂರು ಕೂಡ ಏನ್ ಮಾಡಿದ್ದಾರೆ, ವಿಜಯನಗರ ಅರಸರು ತೆಲುಗು ಮೂಲದವರು ಅಂತ ಹೇಳ್ತಾ ಹೋಗಿದ್ದಾರೆ. ಹಾಗಿದ್ರೆ ಏನಕ್ಕೆ ಆತರ ಹೇಳಿದ್ರು? ಏನೋ ಸ್ಟೋರಿ ಇರ್ಬೇಕಲ್ವಾ. ಸ್ಟೋರಿ ಏನು ಅಂತಂದ್ರೆ ಇಲ್ಲಿ ಎಸ್ಪೆಷಲಿ ಪ್ರತಾಪರುದ್ರ ಅಂತೇಳಿ ಒಬ್ಬ ರಾಜ ಇರ್ತಾನೆ. ಸೊ ಪ್ರತಾಪರುದ್ರ ಒಂದು ದೇವಗಿರಿಯ ಒಂದು ಪ್ರತಾಪರುದ್ರ, ಆ ದೇವಗಿರಿ ಒಂದು ಪ್ರತಾಪರುದ್ರನ ಆಸ್ಥಾನದಲ್ಲಿ ಈ ಒಂದು ಸಂಗಮ ಇರ್ತಾನೆ. ಸಂಗಮ ಯಾರು ಅಂತಂದ್ರೆ ಈ ಹರಿಹರ ಮತ್ತೆ ಬುಕ್ಕರ ಒಂದು ತಂದೆ. ಸೊ ಆ ಒಂದು ಪ್ರತಾಪರುದ್ರನ ಆಸ್ಥಾನಕ್ಕೆ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ, ರೈಡ್ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಈ ಹರಿಹರ ಮತ್ತೆ ಬುಕ್ಕರನ್ನ ಬಂಧಿಸಿ ಏನ್ ಮಾಡ್ತಾರೆ, ದೆಹಲಿ ಕರ್ಕೊಂಡು ಹೋಗ್ತಾರೆ. ದೆಹಲಿಗೆ ಕರ್ಕೊಂಡೋಗಿ ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸ್ತಾರೆ. ನಂತರದಲ್ಲಿ ಅವ್ರನ್ನ ದಕ್ಷಿಣ ಪ್ರಾಂತಕ್ಕೆ ಅವರ ಒಂದು ನಿಷ್ಠೆಗೋಸ್ಕರ ಏನ್ ಮಾಡ್ತಾನೆ, ದಕ್ಷಿಣ ಭಾರತದ ಒಂದು ಪ್ರಾಂತ್ಯದ ಒಂದು ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ, ಹರಿಹರ ಬುಕ್ರನ್ನ ನೇಮಕ ಮಾಡ್ತಾರೆ. ಬಟ್ ನಂತರದಲ್ಲಿ ಹರಿಹರ ಬುಕ್ರ ಏನ್ ಮಾಡ್ತಾರೆ, ಸೊ ಅವರು ಶೃಂಗೇರಿ ಒಂದು ವಿದ್ಯಾರಣ್ಯರ ಭೇಟಿ ಆಗೋದ್ರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಸೈನ್ಯವನ್ನ ಕಟ್ಕೊಂಡು ಈ ಒಂದು ವಿಜಯನಗರ ಸಾಮ್ರಾಜ್ಯನಲ್ಲಿ ಸ್ಥಾಪನೆ ಮಾಡಿದ್ರು ಅಂತೇಳಿ ಉಲ್ಲೇಖ ಮಾಡ್ತಾರೆ. ಬಟ್ ನಮಗಿಲ್ಲಿ ಎಲ್ಲೂ ಕೂಡ ಹರಿಹರ ಮತ್ತೆ ಬುಕ್ಕರು ಕನ್ವರ್ಷನ್ ಆಗಿದ್ರ ಬಗ್ಗೆ ನಮಗೆಲ್ಲೂ ಕೂಡ ಒಂದು ಸಾಕ್ಷಿಗಳಿಲ್ಲ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಈ ತೇರ್ನ ಅಷ್ಟಾಗಿ ನಾವು ಒಪ್ಕೊಂಡಿಲ್ಲ. ಇನ್ನೊಂದು ಕಂಪಿಲಿಯ ಮೂಲ ಇದನ್ನ ಇಬನ್ ಬಟುಟ ಏನ್ ಮಾಡಿದರೆ ಕೊಟ್ಟಿರ್ತಕ್ಕಂಥದ್ದು. ಸೊ ಏನಿದು, ಸೊ ಈ ತೇರ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ರೀಸನ್ ಇಸ್ ವೆರಿ ಕ್ಲಿಯರ್. ಏನಕ್ಕೆ ಅಂತಂದ್ರೆ ಈ ಇಬನ್ ಬಟುಟ ಏನ್ ಮಾಡ್ತಾ ಹೋಗ್ತಾನೆ, ಒಂದು ಬುಕ್ ಅನ್ನ ಬರೀತಾನೆ, ತಬತಬ ಅಂತ ಕರಿತೀವಿ. ಈ ಒಂದು ಬುಕ್ ಅಲ್ಲಿ ಹೀಸ್ ಕ್ಲಿಯರ್ಲಿ ಸೇಸ್ ದಟ್. ಯಾಕೆ ಅಂತಂದ್ರೆ ಈ ಒಂದು ಪುಸ್ತಕ ಏನಾಗಿದೆ ಗೊತ್ತಾ,
ವಿಜಯನಗರ ಸ್ಥಾಪನೆಯಾಗಿ ಎಷ್ಟೋ ವರ್ಷ ಆದ್ಮೇಲೆ ಇಬ್ಬನ್ ಬಟುಟ ಬಂದಿರೋದು, ಅವಾಗ ಅವ್ನು ಬರಿತಾ ಹೋಗಿದ್ದಾನೆ. ಸೊ ಈ ಸ್ಟೋರಿ ನಾವು ಕೂಡ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಅವನೇಂತ ಹೇಳ್ತಾನೆ, ಹೌದು ಪ್ರತಾಪರುದ್ರನ ಆಸ್ಥಾನದಲ್ಲಿ ಇವ್ರು ಇದ್ದಿದ್ ನಿಜ, ಬಟ್ ಯಾವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ರೈಡ್ ಮಾಡ್ತಾನಲ್ಲ ಅವಾಗ ಏನ್ ಮಾಡ್ತಾರೆ, ಈ ಪ್ರತಾಪರುದ್ರನ ಆಸ್ಥಾನದಿಂದ ಕಂಪಿಲಕ್ ಹೋಗ್ತಾರೆ. ಅಲ್ಲಿ ಕಂಪಿಲರಾಯ ಅಂತೇಳಿ ಒಬ್ಬ ರಾಜ ಇದ್ದ. ಕಂಪಿಲರಾಯನ ಒಂದು ಆಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ನೆಲೆಸಿರ್ತಾರೆ ಸಂಗಮ ಮತ್ತೆ ಸಂಗಮನ ಮಕ್ಕಳು. ಬಟ್ ಆದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ, ಅಲ್ಲಿಯೂ ಕೂಡ ರೈಡ್ ಮಾಡ್ತಾನೆ, ಅಲ್ಲಿ ಕಂಪಿಲರಾಯನ್ನ ಕೊಲ್ತಾನೆ. ಕಂಪಿಲರಾಯನ್ನ 11 ಜನ ಮಕ್ಕಳು ಜೊತೆಗೆ ಹರಿಹರ ಮತ್ತೆ ಬುಕ್ರು ಅವರೆಲ್ಲರನ್ನೂ ಕೂಡ ಏನ್ ಮಾಡ್ತಾನೆ, ಬಂಧಿಸಿ ದೆಹಲಿ ಕರ್ಕೊಂಡು ಹೋಗ್ತಾನೆ. ನಂತರದಲ್ಲಿ ಅವ್ರು ಮತ್ತೆ ಈ ಕಡೆಗೆ ಅಪಾಯಿಂಟ್ ಮಾಡ್ತಾನೆ. ಸಮಥಿಂಗ್ ಸ್ಟೋರಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಾವು ಒಪ್ಕೊಳ್ಳಲ್ಲ, ಇಷ್ಟು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಪ್ರತಾಪರುದ್ರನಿಗೂ ಮತ್ತೆ ಕಂಪಿಲರಾಯಂಗೂ ಒಬ್ರಿಗೊಬ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಇಬ್ಬರು ಕೂಡ ಒಬ್ರಿಗೊಬ್ರು ದ್ವೇಷ ಮಾಡ್ಕೊಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವ್ರು ಇವರಿಗೆ ಶೆಲ್ಟರ್ ಕೊಟ್ಟಿರೋದ್ರ ಬಗ್ಗೆ ನಮ್ಗೆ ಕೆಲವೊಂದು ಅನುಮಾನಗಳು ಮೂಡಿದೆ. ಅದಕ್ಕೋಸ್ಕರನೇ ಈ ಒಂದು ತತ್ವವನ್ನು ಕೂಡ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂಡ್ ಇವೆಲ್ಲವೂ ಕೂಡ ಏನಾಗಿದೆ ಗೊತ್ತಾ, ಇವಾಗ ಈ ಎಲ್ಲ ಥಿಯರಿಗಳೇನಾಗಿದೆ ಅಂತಂದ್ರೆ ಇವ್ಯಾವೂ ಕೂಡ ಸಮಕಾಲೀನ ಥಿಯರಿಗಳಲ್ಲ. ವಿಜಯನಗರ ಸ್ಥಾಪನೆ ಆಗಿ ಎಷ್ಟೋ ವರ್ಷಗಳಾದ್ಮೇಲೆ ಉಗಮಾಗಿರ್ತಕ್ಕಂಥ ಒಂದು ಥಿಯರಿಗಳು. ಇನ್ನ ಕನ್ನಡದ ಒಂದು ಮೂಲ ಇದರ ಹೇಳ್ತಾ ಹೋಗಿದ್ದಾರೆ ಫಾದರ್ ಹೆರಸ್, BA ಸಾಲ್ತೊರೆ ಅಂಡ್ BP ದೇಸಾಯಿ. ಇವ್ರು 3 ಜನ ಏನ್ ಮಾಡ್ತಾರೆ, ಈ ಒಂದು ವಿಜಯನಗರದವರು ಮೂಲತಃ ಕನ್ನಡಿಗರು ಅಂತ ಏನ್ ಮಾಡ್ತಾರೆ, ಒಂದು ಮಾಹಿತಿನಲ್ಲಿ ಹಂಚ್ಕೊಳ್ತಕ್ಕಂಥದ್ದು. ಅಂದ್ರೆ ಯಾವ ರೀತಿಯಾಗಿ? ಸೊ ಇಟ್ಸ್ ವೆರಿ ಸಿಂಪಲ್. ನಾ ಲಾಸ್ಟ್ ಕ್ಲಾಸ್ ಹೊಯ್ಸಳ ಎಂಡಿಂಗ್ ಅಲ್ಲಿ ಹೇಳಿದ್ದೆ, ಹೊಯ್ಸಳರ ಒಂದು ಕೊನೆಯ ಸ್ಟ್ರಾಂಗೆಸ್ಟ್ ರೂಲರ್ ಯಾರು ಅಂತಂದ್ರೆ 3ನೇಯ ವೀರಬಲ್ಲಾಳ ಅಂತ ಕರಿತೀವಿ. ಸೊ ಇವನ ಒಂದು ಅವಧಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ರೈಡ್ ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ರೈಡ್ ಮಾಡಿ ಅವನು ಹೋಗಿರ್ತಾನೆ ಅಲ್ವಾ. ಸೊ ಇಂಥ ಸಂದರ್ಭದಲ್ಲಿ ಅವಾಗ ಏನಾಗತ್ತೆ, ಈ ಹರಿಹರ ಮತ್ತೆ ಬುಕ್ರನ್ನ ಕರ್ಕೊಂಡು ಬಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕಾವಲು ಗೋಪುರ ನಿರ್ಮಾಣ ಮಾಡಿ, ಆ ಒಂದು ವಿರೂಪಾಕ್ಷ ನಗರ ನಿರ್ಮಾಣ ಮಾಡಿ, ಅಲ್ಲಿ ದೊಡ್ಡದಾಗಿರೋ ಕಾವಲು ಗೋಪುರ ನಿರ್ಮಾಣ ಮಾಡಿ ಅಲ್ಲಿ ಹರಿಹರ ಮತ್ತೆ ಬುಕ್ರನ್ನ ನೇಮಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು 3ನೇ ವೀರಬಲ್ಲಾಳ ಮಾಡ್ತಾನೆ. ನಂತರದಲ್ಲಿ ಈ 3ನೇ ವೀರಬಲ್ಲಾಳ ಒಂದು ಸೋದರಳಿಯ, ಅವನ ಹೆಸರೇ ನಾವು ಬಾಳಪ್ಪ ದಂಡನಾಯಕ ಅಂತ ಕರಿತೀವಿ. ಈ ಬಾಳಪ್ಪ ದಂಡನಾಯಕನಿಗೆ ಹರಿಹರ ಏನ್ ಮಾಡ್ತಾನೆ, ತನ್ನ ಮಗಳನ್ನ ಕೊಟ್ಟಿಲ್ಲಿ ಮದುವೆ ಮಾಡ್ತಾನೆ. ಮದುವೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಈ 3ನೇ ವೀರಬಲ್ಲಾಳ ಮತ್ತೆ ಇವರು ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದ್ರೆ ಇವರು ರಕ್ತ ಸಂಬಂಧಿಕರಾಗಿದ್ದಾರೆ ಹೊರತು ಬೇರೆ ಯಾರೂ ಅಲ್ಲ. ಬಟ್ ಯಾವಾಗ ಈ ಒಂದು ಹೊಯ್ಸಳ ಸಾಮ್ರಾಜ್ಯ ಎಂಡ್ ಆಗತ್ತೆ, ಅಂತ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಯಾರು ಹರಿಹರ ಮತ್ತೆ ಬುಕ್ಕರ್ ಏನ್ ಮಾಡ್ತಾರೆ, ವಿದ್ಯಾರಣ್ಯರ ಅಥವಾ ಮಾಧವಾಚಾರ್ಯರ ಒಂದು ಪ್ರೇರೇಪಣೆ ಸಿಕ್ಕ ಮೇಲೆ ಅವ್ರೇನ್ ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ಒಂದು ಸಾಮ್ರಾಜ್ಯನ ಏನ್ ಮಾಡ್ತಾರೆ, ಆ ಒಂದು ವಿರೂಪಾಕ್ಷ ನಗರ ಅಥವಾ ವಿಜಯನಗರ ಏನ್ ಮಾಡ್ತಾರೆ ಪ್ರಾರಂಭ ಮಾಡಿದ್ರ ಬಗ್ಗೆ ಈ 3 ಜನ ಏನ್ ಮಾಡ್ತಾರೆ ಈ ಥಿಯರಿನಲ್ಲಿ ಪ್ರಪೋನ್ ಮಾಡಿರ್ತಕ್ಕಂಥದ್ದು. ಈ ತರನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಾನೆ. ಅವರ ಒಂದು ಥಿಯರಿಗಳ ಕುರಿತಾಗಿ ಏನ್ ಮಾಡ್ತಾ ಹೋಗ್ತಾನೆ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂಥದ್ದು ತುಂಬಾನೇ ಇಲ್ಲಿ ಚಾನ್ಸ್ ಇರ್ತಕ್ಕಂಥದ್ದು. ಸೊ ಹಾಗಿದ್ರೆ ಈ ಒಟ್ಟಾರೆಯಾಗಿ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದು 1336 ಏಪ್ರಿಲ್ 18. ಏಪ್ರಿಲ್ 18 1336 ಸ್ಟಾರ್ಟ್ ಆಗುತ್ತೆ. ಇಟ್ ಎಂಡ್ಸ್ ವಿತ್ 1646. 1466 ಎಂಡ್ ಆಗ್ತಾ ಹೋಗುತ್ತೆ. ಬಟ್ ಇಡೀ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಒಟ್ಟಾರೆಯಾಗಿ 4 ಒಂದು ಡೈನೆಸ್ಟೀಸ್ ಏನ್ ಮಾಡ್ತವೆ ಆಳ್ವಿಕೆ ಮಾಡ್ತಕ್ಕಂಥದ್ದು. ಮೊದಲನೇದು ಸಂಗಮ ಡೈನೆಸ್ಟಿ, 2ನೇದು ಸಾಳುವ ಡೈನೆಸ್ಟಿ, 3ನೇದು ತುಳುವ ಡೈನೆಸ್ಟಿ, 4ನೇದು ಅರವೀಡು ಡೈನೆಸ್ಟಿ. ಸೊ ಈ ಒಂದು ಸಂಗಮ ಡೈನೆಸ್ಟಿ ಇದು 1336 ಏನಾಗತ್ತೆ ಪ್ರಾರಂಭಗೊಳ್ತಕ್ಕಂಥದ್ದು ಅಲ್ವಾ. 1330 ಇದು ಪ್ರಾರಂಭಗೊಳ್ತಕ್ಕಂಥದ್ದು. ಅಂಡ್ ಯಾವಾಗ ಎಂಡ್ ಆಗತ್ತೆ, 1495 ಏನಾಗತ್ತೆ, 91 ಏನಾಗತ್ತೆ ಎಂಡ್ ಆಗ್ತಕ್ಕಂಥದ್ದು. ಸೊ ಸಾಳುವ ಬಂದು 1491 ಸ್ಟಾರ್ಟ್ ಆಗತ್ತೆ, 1503 ಎಂಡ್ ಆಗುತ್ತೆ. ಅಂಡ್ ತುಳುವ ಬಂದು 1501 ಸ್ಟಾರ್ಟ್ ಆಗಿ 1565 ಎಂಡ್ ಆಗುತ್ತೆ. ಅರವೀಡು ಬಂದು 5 years ಗ್ಯಾಪ್ ತಗೋತಾರೆ. 1571 ಏನ್ ಮಾಡ್ತಾರೆ ಸ್ಟಾರ್ಟ್ ಆಗಿ 1446 ತಮ್ಮ ಒಂದು ಎಂಡ್ ಮಾಡ್ಕೊಳ್ತಕ್ಕಂಥದ್ದು. ಟೈಮ್ ಲೈನ್ ಹೆಚ್ಚು ಕಮ್ಮಿ ಬರ್ಬೋದು, ಬಟ್ ಅದು ಏನನ್ ಬಿಡ್ಕೊಳ್ಳಿ, 13, 14 ಓಕೆ, 15, 16 ಬರಬೇಕು. ಡನ್. ಸೊ ಇವರೊಂದು ರಾಜಧಾನಿ ನೋಡೋದಾದ್ರೆ ಸಂಗಮರ ಒಂದು ಮೊದಲ ರಾಜಧಾನಿ ಯಾವ್ದಾಗಿತ್ತು, ಆನೆ ಗೊಂದಿ ಆಗಿತ್ತು. ನಂತರದಲ್ಲಿ ಶಿಫ್ಟ್ ಮಾಡ್ತಾರೆ. ನಂತರದಲ್ಲಿ ಇವರು ಹಂಪಿನ ಏನ್ ಮಾಡ್ತಾರೆ ತಮ್ಮ ರಾಜಧಾನಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಇನ್ನು ಸಾಳುವ ಬಂದ್ರೆ ಇವರು ಹಂಪಿನ ಮಾತ್ರ ಏನ್ ಮಾಡ್ತಾರೆ ನೇರವಾಗಿ ಆಳ್ವಿಕೆ ಮಾಡಿದ್ದು. ಇನ್ನ ತುಳುವ ಬಂತಂದ್ರೆ ಇವರು ಕೂಡ ಏನ್ ಮಾಡ್ತಾರೆ ಹಂಪಿನ ಏನ್ ಮಾಡ್ತಾರೆ ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಬಟ್ ನಂತರದಲ್ಲಿ ಈ 1565 ರಕ್ಕಸ್ತಂಗಡಿ ಕದನ ನಡೆಯುತ್ತೆ. ನಂತರದಲ್ಲಿ ಶಿಫ್ಟ್ ಆಗ್ತಾರೆ. ದೇ ಶಿಫ್ಟೆಡ್ ಟು ಪೆನುಗೊಂಡಾಗ ಏನ್ ಮಾಡ್ತಾರೆ ಶಿಫ್ಟ್ ಆಗ್ತಕ್ಕಂಥದ್ದು. ಇನ್ನು ಕೊನೆ ಸಾಮ್ರಾಜ್ಯ ಅದುವೇ ಅರವೀಡು ಅಂತ ಕರಿತೀವಿ. ಇವ್ರೇನ್ ಮಾಡ್ತಾರೆ
ರೂಲ್ಡ್ ಫ್ರಮ್ ದ, ಎಲ್ಲಿ ರೂಲ್ ಮಾಡ್ತಾರೆ, ಪೆನುಗೊಂಡ ಮತ್ತೆ ಚಂದ್ರಗಿರಿ ಮತ್ತೆ ವೆಲ್ಲೂರಿನ ಏನ್ ಮಾಡ್ತಾರೆ, ತಮ್ಮ ಒಂದು ಆಡಳಿತವನ್ನ ಇಲ್ಲಿ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಪ್ರೈಮರಿ ಕ್ವಶನ್ ಕೇಳೋದಾದ್ರೆ, ಅರವೀಡು ಸಾಮ್ರಾಜ್ಯ ಹಂಪಿಯಿಂದ ಆಳ್ವಿಕೆ ಮಾಡಿಲ್ಲ. ಅರವೀಡು ಮಾತ್ರ ಹಂಪಿನ ಆಳ್ವಿಕೆ ಮಾಡಿಲ್ಲ. ಸಂಗಮ, ಸಾಳ್ವ, ತುಳುವ ಇವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಹಂಪಿಯಿಂದಲ್ಲಿ ತಮ್ಮ ಆಳ್ವಿಕೆಯಲ್ಲಿ ನಡೆಸಿರ್ತಕ್ಕಂಥದ್ದು. ಇನ್ನ ನಾವ್ ಯಾಕೆ ಈ ಒಂದು ಸಾಮ್ರಾಜ್ಯಕ್ಕೆ ಸಂಗಮ ಅಂತ ಕರೆದ್ವಿ ಅಂತ ನೋಡೋದಾದ್ರೆ, ಬಿಕಾಸ್ ಆ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಹರಿಹರ ಮತ್ತೆ ಬುಕ್ ಅವರ ತಂದೆ ಏನಾಗಿರ್ತಾರೆ, ಈ ಬಿಲಾಂಗ್ ಟು ದ, ಅವ್ರ ಹೆಸರು ಸಂಗಮ ಆಗಿರುತ್ತೆ. ಅದಕ್ಕೆ ಅವರ ತಂದೆ ಹೆಸರು ಏನ್ ಮಾಡ್ತಾರೆ, ಈ ಸಂಗಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ನೋಡಿ, ಇದನ್ನ ಎಕ್ಸಾಂಪಲ್ ಕ್ವಶನ್ ಕೇಳಿದಾನೆ. ವಿಜಯನಗರದ ಒಂದು ಮೊದಲ ರಾಜವಂಶವು ಸಂಗಮ ಎಂದು ಕರೆಸಿಕೊಂಡಿದ್ದು ಈ ಕೆಳಗಿನ ಯಾವ ಕಾರಣದಿಂದ? ಸೊ ಇಲ್ಲಿ ಆಪ್ಷನ್ ಎ, ತಮಿಳು ಸಂಗಮದ ಒಂದು ಸಂಪೂರ್ಣ ಮಹತ್ವದಿಂದ ಪೂರ್ಣಗೊಂಡಿದ್ದು. ಸೊ ತಮಿಳಲ್ಲಿ ಬರ್ತಕ್ಕಂಥ ಸಂಗಮ್ ಲಿಟರೇಚರ್. ಆಪ್ಷನ್ ಬಿ, ವಿಜಯನಗರ ಏನಾಗಿದೆ, ತುಂಗಭದ್ರ ಮತ್ತೆ ಇಲ್ಲಿ ಕೃಷ್ಣಾ ನದಿಯ ಒಂದು ಸಂಗಮದ ನೆಲೆಯಾಗಿದೆ, ಅದಕ್ಕೆ. ಆಪ್ಷನ್ ಸಿ, ಹರಿಹರ ಮತ್ತೆ ಬುಕ್ಕರ್ ತಂದೆಯಾಗಿರ್ತಕ್ಕಂಥವ್ರ ಹೆಸರು ಸಂಗಮ ಅಂತ ಕರಿತೀವಿ. ಅಂಡ್ ಆಪ್ಷನ್ ಡಿ, ಇಲ್ಲೇನಾಗ್ತಾ ಹೋಗುತ್ತೆ, ಎಲ್ಲಾ ಒಂದು ಕವಿಗಳ ಒಂದು ಸಂಗಮ ಆಗಿರುತ್ತೆ ಸಂಗಮ ನಲ್ಲಿ, ಅದಕ್ಕೆ ಸಂಗಮ ಅಂತ ಕರೀತಾರೆ. ಸೊ ಹಿಯರ್ ದ ಬೆಸ್ಟ್ ಆನ್ಸರ್ ಇಸ್ ಹರಿಹರ ಮತ್ತೆ ಬುಕ್ಕ ಅವ್ರ ತಂದೆ ಹೆಸರೇನು ಸಂಗಮ ಆಗಿತ್ತು, ಅದಕ್ಕೆ ಏನ್ ಮಾಡ್ತಾರೆ, ಸಂಗಮ ಒಂದು ಸಾಮ್ರಾಜ್ಯವನ್ನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಎರಡನೇದು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗಿರ್ತಕ್ಕಂಥ ಅಥವಾ ಸಂಬಂಧಿಸಿದ ಒಂದು ಆಧ್ಯಾತ್ಮಿಕ ನಾಯಕರು, ಸ್ಪಿರಿಚುವಲ್ ಗುರು ಅಂತ ಕರಿತೀವಿ, ಯಾರಾಗಿದ್ದಾರೆ ಅಲ್ಲಿ? ಆಪ್ಷನ್ ಬಿ, ವಿದ್ಯಾರಣ್ಯ ಅಲ್ವಾ? ಆಪ್ಷನ್ ಬಿ, ವಿದ್ಯಾರಣ್ಯ ಅಥವಾ ನಾವು ಮಾಧವಾಚಾರ್ಯ ಅಂತಾನೂ ಕೂಡ ಏನ್ ಮಾಡ್ತೀವಿ, ಒಂದು ಉಲ್ಲೇಖವನ್ನಲ್ಲಿ ನೋಡ್ತಕ್ಕಂಥದ್ದು. ಓಕೆ, ವಿಜಯನಗರ ಸಾಮ್ರಾಜ್ಯವನ್ನ ಕ್ರಿಸ್ತಶಕ 1336, ಯಾವಾಗ? ಏಪ್ರಿಲ್ 18, 1336ರಲ್ಲಿ ಹರಿಹರ ಮತ್ತೆ ಬುಕ್ಕರು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥಾನವು ಸ್ಥಾಪನೆ ಆದಾಗ ಈ ಕೆಳಗಿನವರ ಪೈಕಿ ದೆಹಲಿಯ ಒಂದು ಸುಲ್ತಾನರಾಗಿದ್ದವರು ಯಾರು? ಆಪ್ಷನ್ ಸಿ, ಮೊಹಮ್ಮದ್ ಬಿನ್ ತುಗ್ಲಕ್. ಸೊ ಇದಿಷ್ಟು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಪ್ರೈಮರಿ ಕ್ವಶನ್. ಒನ್ ಮೋರ್ ಇಸ್ ದರ್. ಅಕಾರ್ಡಿಂಗ್ ಟು ದ ಮೆನಿ ಹಿಸ್ಟೋರಿಯನ್ಸ್, ಹರಿಹರ ಒನ್ ಅಂಡ್ ಬುಕ್ಕರಾಯ, ದ ಫೌಂಡರ್ಸ್ ಆಫ್ ದ ವಿಜಯನಗರ ಎಂಪೈರ್, ವರ್ ಕಮಾಂಡರ್ಸ್ ಇನ್ ದ ಆರ್ಮಿ ಆಫ್. ಸೊ ಇತಿಹಾಸಕಾರರ ಪ್ರಕಾರ 1ನೇ ಹರಿಹರ ಮತ್ತೆ ಬುಕ್ಕರಾಯ ಇಬ್ಬರು ಕೂಡ ಏನಾಗಿದ್ದಾರೆ, ವಿಜಯನಗರ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರಾಗಿದ್ದಾರೆ. ಹಾಗಿದ್ರೆ ಇವರು ಮೊದಲು ಯಾರ ಒಂದು ಅವಧಿನಲ್ಲಿ ಒಂದು ಮಿಲಿಟರಿ ಕಮಾಂಡರ್ಗಳಾಗಿದ್ರು? ದಟ್ ಈಸ್ ಆಲ್ ಅಬೌಟ್ ದ 3ನೇಯ ವೀರ ಬಲ್ಲಾಳ. ಸೊ 3ನೇ ಒಂದು ವೀರ ಬಲ್ಲಾಳನ ಒಂದು ಅಡಿಯಲ್ಲಿ ಏನ್ ಮಾಡ್ತಾರೆ, ಇವರು ಮಿಲಿಟರಿ ಕಮಾಂಡರ್ ಆಗಿ ತಮ್ಮ ಕಾರ್ಯವನ್ನಲ್ಲಿ ನಿರ್ವಹಣೆ ಮಾಡಿರ್ತಾರೆ.